ಆ್ಯಕ್ಚುಲಿ ಇವತ್ತು ನಮ್ಮ ಬೆಂಗಳೂರು ಬುಲ್ಸ್ಗೆ ಒಂದು ಮ್ಯಾಚ್ ಅಲ್ಲ ಎರಡೆರಡು ಮ್ಯಾಚ್ ಇರೋದು. ಎರಡೇ ಮ್ಯಾಚ್ ಇದೆಯಲ್ಲ, ಅದು ನಮ್ಮ ಪಕ್ಕದ ಮನೆಯವ್ರು ಆಡ್ತಾ ಇರೋದು. ಸೊ ಅವರಿಗೆ ಇವತ್ತು ಯಾವ ಥರ ಸಪೋರ್ಟ್ ಮಾಡಬೇಕಂತ ಹೇಳಿದ್ರೆ, ಅವ್ರಿಗೆ ಎಂಡ್ ಆಫ್ ದಿ ಡೇ ಸೋಲಿಸ್ಬೇಕು. ಅವರು ಸೋಲೋದ ನಾವು ಕಣ್ಣಾರೆ ನೋಡಿ ಖುಷಿಪಟ್ಟು ಪಾಯಿಂಟ್ಸ್ ಟೇಬಲ್ ನಾವು ಮೇಲೆ ಹೋಗಬೇಕು. ಆ ರೀತಿ ಒಂದು ಸಪೋರ್ಟ್ನ ಮಾಡಲೇಬೇಕು. ನಮ್ಮ ಬೆಂಗಳೂರು ಬುಲ್ಸರ್ಗೆ ಸಿಚುವೇಶನ್ ಯಾವ ಥರ ಆಗಿದೆ ಅಂದರೆ, RCB ಟೀಮ್ಗೆ ಯಾವ ಥರ ಆಗ್ತಾಯಿತ್ತು IPL ಅಲ್ಲಿ, ಅದೇ ಸಿಚುವೇಶನ್ ಬಂದಿರೋದು. ಎಲ್ಲರೂ ಇವಾಗ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಕುತ್ಕೋಬೇಕು. ಅವ್ರು ಗೆಲ್ಲಬೇಕು, ಇವ್ರು ಗೆಲ್ಲಬೇಕು, ಅವ್ರು ಸೋಲ್ಬೇಕು, ಇವ್ರು ಸೋಲ್ಬೇಕು, ಪಾಯಿಂಟ್ಸ್ ಟೇಬಲಲ್ಲಿ ಇವ್ರು ಬರಬಾರ್ದು, ಅವ್ರು ಬರಬಾರ್ದು. ಅದೇ ಸಿಚುವೇಶನು ಬೆಂಗಳೂರು ಬುಲ್ಸರ್ಗೆ ಬಂದಿರೋದು. ಇದೆಲ್ಲ ಸ್ಯಾಂಪಲ್ ಅಷ್ಟೇ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಫುಲ್ ಖರಾಬ್ ಆಗುತ್ತೆ. ಅದೇ ಥರ ಬೆಂಗಳೂರು ಬುಲ್ಸ್ ಏನಾದ್ರು ಗೆದ್ಕೊಂಡು ಹೋದರೆ ಸರಿ ಹೋಗುತ್ತಿಲ್ಲ ಅಂದರೆ ಬಾಯಿಗೆ ಬಂದೇ ಬರುತ್ತೆ. ಆ ಒಂದು ಸೀರೀಸ್ನ ಇವತ್ತಿನ ನಾವು ಸ್ಟಾರ್ಟ್ ಮಾಡಿದ ಕ್ಯಾಲ್ಕುಲೇಷನ್ ಮಾಡೋದನ್ನ. ಅದರಲ್ಲಿ ಇವತ್ತು ಬೆಂಗಳೂರು ಬುಲ್ಸ್ ವರ್ಸಸ್ ಪಿಂಕ್ ಪ್ಯಾಂಥರ್ಸ್ ಅದು ಸ್ಟಾರ್ಟಿಂಗ್ 7 ನೋಡೋದಾದರೆ ಇದೇ ಇರುತ್ತೆ ಮಗ. ಲಾಸ್ಟ್ ಮ್ಯಾಚಸ್ ಬೆಂಗಳೂರು ಬುಲ್ಸ್ ಅವರು ತಮಿಳ್ ತಲವಾಸ್ ವಿರುದ್ಧ ಗೆದ್ದಿದ್ರು. ಯೋಗೇಶ್ ದಯ್ಯ, ದೀಪಕ್ ಶಂಕರ್, ಸಂಜಯ್ ದುಲ್, ಸತ್ಯಪಾಲ್ ಮಟ್ಟಿ, ಗಣೇಶ್ ಬಿ, ಆಶೀಶ್ ಮಲಿಕ್, ಅಲಿರಿಜಾ ಮಿರ್ಜಾ, ಇದು ಸ್ಟಾರ್ಟಿಂಗ್ 7. ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿ ಬಂದರೆ ಆಕಾಶ್ ಇಂಡಿಯಾ ಬರ್ತಾರೆ, ಜಿತೇಂದರ್ ಯಾದವ್ ಬರ್ತಾರೆ. ಅದರಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಸ್ಟಾರ್ಟಿಂಗ್ 7 ನೋಡೋದಾದರೆ ದೀಪಾಂಶು ಖಾತ್ರಿ, ಉದಯ್ ಪಾರ್ತೆ ಆ್ಯಂಡ್ ರೀಜಾ ಮಿರ್ಬಾಗಾರಿ ಆ್ಯಂಡ್ ಆಶೀಶ್ ಕುಮಾರ್, ಅಲಿ ಸಮಾಧಿ, ಆರ್ಯನ್ ರೇಡು ಆ್ಯಂಡ್ ಇನ್ನೊಬ್ರು ಪ್ಲೇಯರ್ ಇದ್ದಾರೆ ಮಗ, 1 ಸೆಕೆಂಡ್, ಸಾಯಿಲ್ ಗುಲ್ವಾತ್ ಅಂತ ಇದ್ದಾರೆ. ನೇಮ್ಗಳೊಂಥರ ಚೆನ್ನಾಗಿದೆ, ಓಕೆನಾ. ಸೊ ಇವಾಗ ಇದು ಸ್ಟಾರ್ಟಿಂಗ್ 7 ಯಾವುದೇ ಥರ ಚೇಂಜಸ್ ಮಾಡಲ್ಲ ಅಂತ ಅನ್ನಿಸ್ತದೆ. ಬೆಂಗಳೂರು ಬುಲ್ಸ್ ಅವರು ಲಾಸ್ಟ್ ಮ್ಯಾಚ್ ತಮಿಳ್ ತಲವಾಸ್ ವಿರುದ್ಧ ಗೆದ್ಕೊಂಡು ಬರ್ತಾ ಇದ್ದಾರೆ. ಪಿಂಕ್ ಪ್ಯಾಂಥರ್ಸ್ ಅವರು ಡಬಾಂಗ್ ಡೆಲ್ಲಿ ವಿರುದ್ಧ ಸೋತ್ಕೊಂಡು ಬರ್ತಾ ಇದ್ದಾರೆ. ಬಟ್ ಇವಾಗ ಪಾಯಿಂಟ್ಸ್ ಟೇಬಲ್ ಕಡೆ ನೋಡೋದಾದರೆ ಇಲ್ಲಿ ಮಜಾ ಇರೋದು ನೋಡ್ತಾ ಇದ್ದಾರೆ ಯಾವ ಥರ ಇವತ್ತು ತಮಿಳ್ ತಲವಾಸ್ ಅವರು ಸೋತು ನಮ್ಮ ಬೆಂಗಳೂರು ಬುಲ್ಸ್ ಅವರು ಟಾಪ್ 4 ಫಿನಿಶ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಇಲ್ಲಿದೆ ಎಕ್ಸಾಂಪಲ್ಲು. ಫಸ್ಟ್ ಪೊಸಿಷನಲ್ಲಿ ದಬಾಂಗ್ ಡೆಲ್ಲಿ ಇದ್ದಾರೆ. ಸೆಕೆಂಡ್ ಪೊಸಿಷನಲ್ಲಿ ಪುಣೆ ಪಲ್ಟನ್ಸ್ ಇದ್ದಾರೆ. ಥರ್ಡು ತೆಲುಗು ಟೈಟನ್ಸ್ ಅವರು, ಯು ಮುಂಬೈ 4th, ಬೆಂಗಳೂರು ಬುಲ್ಸ್ ಅವರು 5th ಇದ್ದಾರೆ, ಓಕೆನಾ. ಬೆಂಗಳೂರು ಬುಲ್ಸ್ ಅವರು 12 ಮ್ಯಾಚಸಲ್ಲಿ 6 ಆಗಿದ್ದಾರೆ. ಇವತ್ತೇನಾದರೂ ಗೆದ್ದರೆ 100% ಒಂದು ಲೆವೆಲ್ ಮೇಲೆ ಹೋಗ್ತಾರೆ. ಬಿಕಾಸ್ ಬೆಂಗಳೂರು ಬುಲ್ಸ್ ಅವ್ರಿಗೆ 13 ಮ್ಯಾಚಸ್ ಆಗುತ್ತೆ, 7 ಗೆದ್ದಂಗೆ ಆಗುತ್ತೆ. ನಮ್ಮದು ಕೂಡ ಏನದು SD ಅಂದರೆ ಏನಂತ ಗೊತ್ತಿಲ್ಲ, ಬಟ್ ಅದು ಮೈನಸ್ ಇದೆ. 100% ನಾವು ಟಾಪ್ 4 ಹೋಗ್ತೀವಂತ ಅನ್ನಿಸ್ತಾ ಇದೆ. ಸೊ ತಮಿಳ್ ತಲವಾಸ್ ಇವತ್ತೇನಾದರೂ ಸೋತ್ರೆ ಏನಕ್ಕೆ ಸೋಲ್ಬೇಕಂತ ಹೇಳಿದ್ರೆ, ತಮಿಳ್ ತಲವಾಸ್ ನೋಡ್ತಾ ಇದ್ದೀರಾ 13 ಮ್ಯಾಚಸಲ್ಲಿ 6 ಆಗಿದ್ದರು, ಓಕೆನಾ. ಇವತ್ತು ಅವ್ರು ಏನಾದರೂ ಗೆದ್ದು ಬಿಟ್ಟರೆ, ಅದು ಗುಜರಾತ್ ಪುಣೆ ಪಲ್ಟನ್ಸ್ ವಿರುದ್ಧ ಗೆದ್ದುಬಿಟ್ರೆ, ಬೆಂಗಳೂರು ಬುಲ್ಸ್ ಸೋತ್ರೆ ಹೇಳ್ತಾ ಇರೋದು, ಗೆದ್ದರೆ ಬೆಂಗಳೂರು ಬುಲ್ಸ್ಗೆ ಯಾವ ಥರ ಪ್ರಾಬ್ಲಮ್ ಇಲ್ಲ. ಬೆಂಗಳೂರು ಬುಲ್ಸ್ ಸೋತಿ ತಮಿಳ್ ತಲವಾಸ್ ನಮ್ಮ ಪಕ್ಕದ ಮನೆಯವ್ರು ಏನಾದ್ರು ಗೆದ್ದುಬಿಟ್ರೆ ಆಗ ಬೆಂಗಳೂರು ಬುಲ್ಸರ್ಗೆ ಬಾಯಿಗೆ ಬರುತ್ತೆ. ಬಿಕಾಸ್ ತಮಿಳ್ ತಲವಾಸ್ ಒಂದು ಸ್ಟೆಪ್ ಮೇಲೆ ಹೋಗ್ತಾರೆ, ಬಟ್ ಒಂದು ಮ್ಯಾಚ್ ಎಕ್ಸ್ಟ್ರಾ ಆಡ್ತಾರೆ ಅಷ್ಟೇ, ಓಕೆನಾ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಬಟ್ ಪುಣೆ ಪಲ್ಟನ್ಸ್ ಅವ್ರಿಗೆ ಇವತ್ತು ಸೋತ್ರು ಇಲ್ಲಿ ಗೆದ್ದರು ಇಲ್ಲಿ ಯಾವುದೇ ಥರ ಲಾಭ ಅಂತೂ ಇಲ್ಲ. ಬಿಕಾಸ್ ಅವರು ಟಾಪ್ 12 ಪಕ್ಕ ಫಿನಿಶ್ ಮಾಡ್ತಾರೆ. ಇನ್ನೊಂದು 2 ಗೆದ್ದರೆ ಸಾಕು. ಇನ್ನು 3 ಮ್ಯಾಚಸಲ್ಲಿದೆ, 3ರಲ್ಲಿ ಇನ್ನು 5 ಮ್ಯಾಚ್ ಇದೆ. 5ರಲ್ಲಿ ಇನ್ನು ಒಂದು 2-3 ಗೆದ್ದರೆ ಅವರು ಪಕ್ಕ ಟಾಪ್ 2 ಫಿನಿಶ್ ಮಾಡ್ತಾರೆ. ಬಟ್ ಪುಣೆ ಪಲ್ಟನ್ಸ್ಗೆ ಇವತ್ತು ನಮ್ಮ ಬೆಂಗಳೂರು ಬುಲ್ಸ್ ಫ್ಯಾನ್ಸ್ಗಳೆಲ್ಲನೂ ಕೂಡ ಸಪೋರ್ಟ್ ಮಾಡ್ತಾರೆ. ಬೇರೆ ಆಪ್ಷನ್ನೇ ಇಲ್ಲ. ಇವತ್ತು ಪುಣೆ ಪಲ್ಟನ್ಸ್ಗೆ ನಾವು ಸಪೋರ್ಟ್ ಮಾಡಲೇಬೇಕು. ನಮ್ಮ ಪಕ್ಕದ ಮನೆಯವ್ರನ್ನ ಸೋಲಿಸ್ಬೇಕು. ಅದೇ ಚೆನ್ನೈ ಅವರು ತಮಿಳ್ ತಲವಾಸ್ ಅವ್ರನ್ನ ಯಾವ ಥರ RCBಗೆ ಸಪೋರ್ಟ್ ಮಾಡ್ತಾಯಿದ್ದೋ ಅದೇ ಥರ ಇವತ್ತು ಬೆಂಗಳೂರು ಬುಲ್ಸ್ಗೆ ಸಪೋರ್ಟ್ ಮಾಡಿ. ತಮಿಳ್ ತಲವಾಸ್ ಅವ್ರಿಗೆ ಸ್ವಲ್ಪ ಮಂತ್ರಗಳೆಲ್ಲ ನಿಮ್ಗೆ ಏನಾದರೂ ಗೊತ್ತಿದ್ರೆ ಅದನ್ನು ಹಾಕ್ಬೋದು. ನನಗಂತೂ ಅದ್ರ ಬಗ್ಗೆ ಗೊತ್ತಿಲ್ಲ, ನಾನು ಸುಮ್ಮನಂತೂ ಹೇಳ್ತಾ ಇದ್ದೀನಿ. ಬಟ್ ಇವತ್ತು ತಮಿಳ್ ತಲವಾಸ್ ಅವರು ಎಂಡ್ ಆಫ್ ದಿ ಡೇ ಸೋಲ್ಬೇಕು ಮಗ, ಅಷ್ಟೇ. ಅದು ತಮಿಳ್ ತಲವಾಸ್ ಸೋತೆ ನಮ್ಮ ಬೆಂಗಳೂರು ಬುಲ್ಸ್ ಅವ್ರಿಗೆ ಒಂದು ಅಡ್ವಾಂಟೇಜ್ ಇದೆ ಅಷ್ಟೇ. ಸಿಂಪಲಾಗಿ ಹೇಳಬೇಕು ಅಂತಂದರೆ ತಮಿಳ್ ತಲವಾಸ್ ಸೋಲಿಸ್ಬೇಕು, ಸಪೋರ್ಟ್ ಮಾಡಿ ಸೋಲಿಸ್ಬೇಕು, ಗೆಲ್ಸೋದಲ್ಲ ಸೋಲಿಸ್ಬೇಕು. ಬಟ್ ಬೆಂಗಳೂರು ಬುಲ್ಸ್ ಅವರು ಗೆಲ್ಲಬೇಕು. ಬಟ್ ಬೆಂಗಳೂರು ಬುಲ್ಸ್ ಅವ್ರೇನಾದರೂ ಇವತ್ತು ಗೆದ್ದಿಲ್ಲ ಅಂತ ಹೇಳಿದ್ರೆ ಪಿಂಕ್ ಪ್ಯಾಂಥರ್ಸು ಕೂಡ ರೇಸಲ್ಲಿದ್ದಾರೆ, ಇನ್ನೇ ಬರ್ತಾ ಇದ್ದಾರೆ, ಅವರು ಕೂಡ ಮುಂದೆ ನುಗ್ತಾರೆ. ಆ್ಯಂಡ್ ತಮಿಳ್ ತಲವಾಸರು ಕೂಡ ರೇಸಲ್ಲಿದ್ದಾರೆ, ಅವರು ಕೂಡ ನುಗ್ತಾರೆ. ಬೆಂಗಳೂರು ಬುಲ್ಸರು ಕೆಳಗಡೆ ಬರ್ತಾನೇ ಇರ್ತಾರೆ. ಬಟ್ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ಲಬಹುದು ಅಂತ ನಿಮಗೆ ಅನಿಸುತ್ತೆ? 2 ಮ್ಯಾಚಲ್ಲೂ ಕೂಡ ಫಸ್ಟ್ ಮ್ಯಾಚು ಪಕ್ಕ ಬೆಂಗಳೂರು ಬುಲ್ಸ್ ಗೆಲ್ತಾರೆ ಅಂತ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ ಪಿಂಕ್ ಪ್ಯಾಂಥರ್ಸಲ್ಲಿ ಇಬ್ಬರೇ ಇರೋದು ಮಗ, ಎವ್ರಿ ಮ್ಯಾಚ್ ಪರ್ಫಾರ್ಮ್ ಮಾಡ್ತಾ ಇರೋದೇ ಇಬ್ಬರು. ಒಂದು ಅಲಿ ಸಮಾಧಿ ಆ್ಯಂಡ್ ನಿತಿನ್ ಕುಮಾರ್, ಇವರಿಬ್ಬರನ್ನ ಕಟ್ ಹಾಕಿದ್ರೆ ಇವತ್ತಿನ ಮ್ಯಾಚಲ್ಲಿ ಬೆಂಗಳೂರು ಬುಲ್ಸ್ ಅವ್ರಿಗೆ ಡೆಡ್ ಈಸಿ ಏನೇನೋ ಮಾತಾಡ್ತಾ ಇದ್ದೀನಲ್ಲ, ಡೆಡ್ ಈಸಿ ಮಗ. ಈಸಿ ಅಂದರೆ ಈಸಿ ಪೀಸಿ, ಓಕೆನಾ. ಆ್ಯಂಡ್ ಅಷ್ಟೇ, ಇವತ್ತಿನ ಮ್ಯಾಚಲ್ಲಿ ಈ ಥರ ಕಥೆಗಳಿದೆ. ನೋಡೋದಾ ಏನಾಗುತ್ತೆ ಅಂತ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಮಗ, ಹೋಗಿ ಜಾಯ್ನ್ ಆದರೆ ನಿಮಗೆ ಮೋರ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಕ್ರಿಕೆಟ್, ಕಬಡ್ಡಿ ಎಲ್ಲ. ಮತ್ತು ಪಕ್ಕದಲ್ಲಿ ಪಕ್ಕದಲ್ಲಿ ಏನಾದರೂ ಕಮೆಂಟ್ ಮಾಡಿ. ನೀವು ಕಮೆಂಟ್ ಪಕ್ಕದಲ್ಲಿ ಐಪ್ ಅಂತ ಇದೆ, ಕೆಚ್ಚಿ ಹಾಕ್ಕೊಂಡು ಹೇಳ್ತೀನಿ. ಅದಕ್ಕೆ ಎಷ್ಟು ಪಾಯಿಂಟ್ ಬರುತ್ತೆ ಅಷ್ಟನ್ನ ಕೊಡಿ. ನೋಡೋದ ಲಾಸ್ಟ್ ವೀಡಿಯೋದಿಂದ ಹೇಳ್ತಾ ಇದ್ದೀನಿ, ಬಟ್ ಯಾರು ಕೊಡ್ತಾಯಿಲ್ಲ. ಸಿಗ್ತೀನಿ ಬಾಯ್ಸ್. ಆಗಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು.